ಬಿಡದಿಯಲ್ಲಿ ಅಧಿಕಾರಿಗಳ ಮೇಲೆ ಹಲ್ಲೆ ಪ್ರಕರಣ, ಹಲ್ಲೆ ಆರೋಪದ ಅಡಿ ರೈತರ ವಿರುದ್ಧ 2 ಎಫ್ಐಆರ್ ದಾಖಲಾಗಿದೆ. ಬಿಡದಿ ಪೊಲೀಸ್ ಠಾಣೆಯಲ್ಲಿ 2 ಪ್ರಕರಣ ದಾಖಲು. ನಿನ್ನೆ ನಡೆದಂತಹ ಘಟನೆ ಇದು. ಸರ್ವೆಗೆ ಬಂದಿದ್ದ ಅಧಿಕಾರಿಗಳಿಗೆ ಹೊರಕೆಯಿಂದ ಹೊಡೆದಿದ್ರು, ಹಲ್ಲೆಯನ್ನ ಮಾಡಿದ್ರು, ಕಾರ್ಗಳನ್ನ ಒದ್ದಿದ್ರು. ಪ್ರಕಾಶ್, ನಾಗರಾಜ್, ಕೃಷ್ಣ, ಯಶವಂತ್, ರೇವಣ್ಣ, ಜಯಮ್ಮ, ಭಾಗ್ಯ, ಮೋಹನ್, ವರಲಕ್ಷ್ಮಿ, ಹರೀಶ್ ಸೇರಿದಂತೆ ಇತರರ ವಿರುದ್ಧ ದೂರು ದಾಖಲಾಗಿದೆ. 2 ಪ್ರತ್ಯೇಕ ಎಫ್ಐಆರ್ಗಳನ್ನು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಗಮನಿಸ್ತಾ ಇದ್ದೀರಿ, ಸರ್ವೆಗೆ ಬಂದಂತಹ ಅಧಿಕಾರಿಗಳ ಮೇಲೆ ಯಾವ ರೀತಿಯಾಗಿ ರೈತರು ಹಲ್ಲೆಯನ್ನು ಮಾಡಿದ್ರು ಅಂತ ಹೇಳಿ. ಮತ್ತೊಂದು ಕಡೆ ಪ್ರತಿಭಟನೆ ಇವತ್ತು ಕೂಡ ಮುಂದುವರೆದಿದೆ. ರೈತರು ಭಾಗಿಯಾಗಿದ್ದಾರೆ. ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ನಮ್ಮ ಪ್ರತಿನಿಧಿ ಪ್ರಶಾಂತ್ ಈ ಕುರಿತ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ನಿನ್ನೆ ಮಂಡಳ್ಳಿ ಗ್ರಾಮದಲ್ಲಿ ಸರ್ವೆ ಕಾರ್ಯ ನಡೆಯುತ್ತಿದ್ದಂತಹ ಸಂದರ್ಭದಲ್ಲಿ ಮಂಡಳ್ಳಿ ಗ್ರಾಮ ಅಕ್ಷರ ಸಹ ರಣಾಂಗಣವಾಗಿತ್ತು. ಇಂದು ಸಹ ಬೈರ್ಮಂಗ್ಲ ಗ್ರಾಮದಲ್ಲಿ ಯೋಜನೆಯನ್ನು ವಿರೋಧಿಸಿ ಯೋಜನೆ ವಿರೋಧ ಇರುವಂತಹ ರೈತರು ಕೂಡ ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ. ಆ ಒಂದು ಘಟನಾ ಸ್ಥಳದಲ್ಲಿ ಇದ್ದೀನಿ, ನೀವು ಕೂಡ ದೃಶ್ಯದಲ್ಲಿ ನೋಡಬಹುದು. ಈಗಾಗಲೇ ಈ ಒಂದು ಬೈರ್ಮಂಗ್ಲದಲ್ಲಿ ಕಳೆದ 1.5 ವರ್ಷಗಳಿಂದಲೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಯೋಜನೆ ಬೇಡ ಅನ್ನುವಂಥದ್ದು ಶಾಂತಿಯುತ ಹೋರಾಟ ನಿನ್ನೆ ತೀವ್ರ ಸ್ವರೂಪ ಪಡೆಯಿತು. ಸರ್ವೆ ಕಾರ್ಯಕ್ಕೆ ಬಂದಂತ ಅಧಿಕಾರಿಗಳನ್ನ ಹಟ್ಟಾಡಿಸಿ ಒಡೆದು ವಾಪಸ್ ಕಳಿಸುವಂತ ಕೆಲಸವಾಗಿತ್ತು. ಈ ನಿಟ್ಟಿನಲ್ಲಿ ಈಗಾಗಲೇ ಈ ಭಾಗದಲ್ಲಿ ಹೋರಾಟ ಮಾಡ್ತಿದ್ದಂತ ರೈತರ ವಿರುದ್ಧ ಈಗಾಗಲೇ 2 ಪ್ರತ್ಯೇಕ ಎಫ್ಐಆರ್ಗಳು ಕೂಡ ಆಗಿದಾವೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಕೂಡ ರೈತರು ಪ್ರತಿಭಟನೆಯನ್ನು ಕೂಡ ಮುಂದುವರಿಸಿದ್ದಾರೆ. ಏನು ಹೇಳಕ್ ಇಷ್ಟಪಡಲ್ಲ ಅಣ್ಣ, ಇನ್ಮೇಲೆ ಮಾತು ತೋರಿಸ್ಬೇಕು. ಏನ್ ಎನ್ನೆ ಮಾಡಿದ್ದಲ್ಲ, ಇವತ್ತು ಬಂದ್ರೆ ಯಾವ ತರ ಮಾಡ್ತೀವಿ ಅಂತ ಗೊತ್ತಿಲ್ಲ. ಇಷ್ಟು ದಿನ ಹೇಳಿ ಎಲ್ಲಾರ್ಗು ಮನವಿ ಪತ್ರ ಎಲ್ಲ ಕೊಟ್ಟು ಸಾಕಾಯ್ತು. ಇನ್ ಕೊಡೋ ಸೀನ್ಗಳಿಲ್ಲ, ಏನಿದ್ರು ಮಾಡಿ ತೋರ್ಸೋದು. ಯಾರ್ದೇನ್ ತಿಂದಿದೀವಿ ಅಂತ ಯಾಕೆ ನಮ್ಮ ಭೂಮಿ ಮೇಲೆ ಕಾಲಿಕ್ಕೋದವ್ರು? ಅವ್ರು ಮಾಡ್ತಾ ಇರೋ ತಪ್ಪಲ್ವಾ? ಯಾರು ಅಧಿಕಾರ ಕೊಟ್ಟಿದ್ದು ಅವ್ರು ಮಾಡೋ ತಪ್ಪಲ್ಲ, ನಾವು ಮಾಡ್ತಾ ಇರೋ ತಪ್ಪು. ಬಂದಂತ ಅಧಿಕಾರಿಗಳನ್ನೆಲ್ಲ ಹೊಡೆದು ಕಳಿಸುವಂತ ಕೆಲಸ ಮಾಡಿದ್ರೆ ಈಗ ನಿಮ್ಮ ಮೇಲ್ಗಳೆಲ್ಲ ಎಫ್ಐಆರ್ ಆಗಿದೆ. ಏನ್ ಹೇಳಿ ಸರ್? ನೀವು ಒಂದು ಮಾತು ಹೇಳಿದ್ರಿ, ಈಗ ನಿನ್ನೆ ಬಂದ ಅಧಿಕಾರಿಗಳು ಹೊಡೆದು ಕಳಿಸಿದ್ರಿ ಅಂತ ಅನ್ನೋದು ಅದು ಸುಳ್ಳದು. ಅಧಿಕಾರಿಗಳನ್ನ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಸ್ವಲ್ಪ ಗಲಾಟೆ ಆಯಿತು, ನಮ್ಮವ್ರಿಗೂ ಏಟಾಗಿದೆ. ಈ ಕೆಂಚೋಡದಲ್ಲಿ ಗ್ರಾಮದ ಕೃಷ್ಣಪ್ಪ ಅಂದವ್ರು ಕೆಳಗಡೆ ಬಿದ್ದು ಪೊಲೀಸ್ನವ್ರು ನೂಕಿ ಕೆಳಗಡೆ ಬಿದ್ದು ಏಟಾಗಿದೆ. ಅವ್ರು ಆಸ್ಪತ್ರೆ ಇದ್ದಾರೆ, ರಾತ್ರಿ ಮೊನ್ನೆ ಬೆಳಿಗ್ಗೆ ಡಿಸ್ಚಾರ್ಜ್ ಆಗಿದ್ದಾರೆ. ನಾವು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ನೀವೇನು ಪೊಲೀಸ್ನವ್ರನ್ನ ಇಟ್ಕೊಂಡು ಮತ್ತೆ ಏನಾದ್ರು JMC ಮಾಡಕ್ಕೆ ಬಂದರೆ ನಾವು ಶಾಂತಿಯುತವಾಗಿ ನಮ್ಗೆ ಏನು 4-5 ಸಾವಿರ ರೈತರು ಮಾನವ ಸರಪಳಿ ಮಾಡಿ ಒಬ್ಬ JMC ಅಧಿಕಾರಿನ ಮುಂದೆ ಹೆಜ್ಜೆ ಇಡ್ದಂಗೆ ನೋಡ್ಕೊತೀವಿ ನಾವು. ಯಾವುದೇ ಕಾರಣಕ್ಕೆ JMC ಮಾಡೋದಕ್ಕೆ ಬಿಡಲ್ಲ. ಅವ್ರು FIR ಮಾಡಿದ್ದಾರೆ, ಮಾಡ್ಕೊಳ್ಳಿ ಸರ್. ಇದೇ ಅಷ್ಟೇನಲ್ಲ, ಸುಮಾರು 1 ವರ್ಷದಿಂದನೂ 4-5 ಕೇಸು ಪ್ರತಿಯೊಬ್ಬರ ಮೇಲೂ ಯಾರೋ ಲೀಡರ್ಗಳಿದ್ದಾರೆ ಅವ್ರ ಮೇಲೆ ಹಾಕ್ತಾನೆ ಇದ್ದಾರೆ. ಅವ್ರು ಕೇಸ್ ಹಾಕೋದಾದ್ರೆ ಏನು ನಾವು 4-5 ಸಾವಿರ ಜನ ರೈತರು ಇದ್ದೀವಿ, ಎಲ್ಲರ ಮೇಲೂ ಹಾಕಿ, ನಾವೇನು ಯಾವ FIRಗೂ ಎದುರೋದಿಲ್ಲ. ಈಗ ಈಗಾಗಲೇ ಎಫ್ಐಆರ್ ಆಗಿದೆ, ಎಫ್ಐಆರ್ ಆಗಿದ್ರು ಕೂಡ ಜಗ್ಗಿಲ್ಲ. ಇಲ್ಲಿ ಪ್ರತಿಭಟನೆಯನ್ನ ಮುಂದುವರಿಸಿದ್ರೆ ಏನ್ ಹೇಳ್ತೀರಿ ಸರ್? ಸರ್, ಇದು FIR ಇವತ್ತಾಗಿರೋದಲ್ಲ ಸರ್. ಇದು ನಮಗೆ ಸ್ಟಾರ್ಟಿಂಗು ನಾವು ಹೋರಾಟ ಮಾಡೋಕ್ಕಿಂತನೂ ಎಲ್ಲರ ಮೇಲೆ ಅನಾವಶ್ಯಕವಾಗಿ FIR ಹಾಕಿ ಎದುರಿಸಕ್ಕೆ ನೋಡ್ತಾ ಇದ್ದಾರೆ. ಇವಾಗ ನೀವು ಹೇಳಿದ್ರಿ 2 FIR ಆಗಿದೆ ಅಂತ. ಇಲ್ಲಿರೋ ಸಾವಿರಾರು ಜನ ಮೇಲೆ FIR ಮಾಡಲಿ. ನಾವು ನಮ್ಮಕ್ಕರು ಕೇಳ್ತಾ ಇದ್ದೀವಿ, ನಾವೇನು ಬೇರೆ ಯಾವುದೇ ದುಂಡಾವರ್ತಿ ಮಾಡೋಕೆ ಹೋಗ್ತಲ್ಲ. ನಾವು ನೆನ್ನೆನೂ ಶಾಂತಿಯುತವಾಗಿ ಹೋರಾಟ ಮಾಡಿದ್ದು. ಅಲ್ಲಿ ಬಂದಿರೋ ಅಧಿಕಾರಿಗಳು ನಮ್ಮ ರೈತರನ್ನ ಟ್ರಿಗರ್ ಮಾಡಿದ್ರು. ನಾವು ರಿಕ್ವೆಸ್ಟ್ ಮಾಡಿದಾಗ ಅವ್ರು ಏನು ಮಾಡಿದ್ರು, ನಮ್ಮ ಅಧಿಕಾರಿಗಳು ನಮ್ಮ ರೈತರನ್ನ ಕೆಳಿಸಿದ್ರು. ನಿಮ್ಮ ಕೈಲಿ ಏನು ಮಾಡ್ಕೊಳಕ್ಕಾಗುತ್ತದೆ, ನಾವು ಪೊಲೀಸ್ನವ್ರು ಇದ್ದೀವಿ, ಲಾಠಿ ಚಾರ್ಜ್ ಮಾಡ್ತೀವಿ ಅಂತೇಳಿ. ಅವಾಗ ನಮ್ಮ ರೈತರುಗಳು ತಳ್ಳಾಟ ಮಾಡಿದರೆ ಹೊರತು ಯಾರೇ ಅಧಿಕಾರಿ ಮೇಲೆ ನಾವು ಕೈ ಮಾಡಿಲ್ಲ. ನಾವು ಮತ್ತೆ ಏನಾದರೂ ಸರ್ವೆ ಕಾರ್ಯಕ್ಕೆ ಬಂದರೆ ಉಗ್ರ ಹೋರಾಟವನ್ನ ನಡೆಸ್ತೀವಿ ಅನ್ನುವಂಥ ಮಾತುಗಳನ್ನ TV9 ಜೊತೆಗೆ ಹಂಚ್ಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ರಾಮನಗರ.